ಗುಡ್ ಮಾರ್ನಿಂಗ್ ಮಕ್ಕಳೇ. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ಪತ್ರಲೇಖನ ಸಂಬೋಧನೆಗಳ ಬಗ್ಗೆ ನಾವು ನೀವೆಲ್ಲರೂ ಓದೋಣ. ಅದಕ್ಕೂ ಮುನ್ನ ಒಂದು ಚಿಕ್ಕ ಪುನರಾವರ್ತನೆ. ಹಿಂದಿನ ತರಗತಿಯಲ್ಲಿ ಏನು ಮಾಡಿದ್ವಿ? ಎಷ್ಟಿದ್ವು? ಯಾವ್ಯಾವು? ಲೋಪಸಂಧಿ, ಆಗಮ ಸಂಧಿ ಮತ್ತು ಆದೇಶ ಸಂಧಿ. ಸ್ವರ ಸಂಧಿಗಳಂತ ಎರಡು ಸಂಧಿಗಂತ ಕರಿತಿದ್ವಿ, ಲೋಪಸಂಧಿ ಮತ್ತು ಆಗಮ ಸಂಧಿಗೆ. ಮತ್ತು ವ್ಯಂಜನ ಸಂಧಿ ಅಂತ ಯಾರಿಗೆ ಕರಿತಿದ್ವಿ? ಆದೇಶ ಸಂಧಿ. ಸ್ವರ ಸಂಧಿ ಅಂತ ಯಾಕೆ ಅವುಗಳಿಗೆ ಕರಿತಾ ಇದ್ವಿ? ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗ್ತಿತ್ತು. ಇಲ್ಲಿ ಏನಾಗ್ತದೆ? ಸ್ವರದ ಮುಂದೆ ವ್ಯಂಜನ ಬರ್ತದೆ, ವ್ಯಂಜನ ಮುಂದೆ ಸ್ವರ ಬರೋದಿಲ್ಲ, ಸ್ವರದ ಮುಂದೆ ವ್ಯಂಜನ ಬರುತ್ತೆ. ಅದಕ್ಕೆ ನಾವು ಆದೇಶ ಸಂಧಿ ಅಂತ ಕರಿತಿದ್ವಿ. ಲೋಪಸಂಧಿಯಲ್ಲಿ ಏನಾಗ್ತಾ ಇತ್ತು? ಪೂರ್ವ ಪದದ ಅಂತ್ಯಸ್ವರವು ಏನಾಗ್ತಿತ್ತು? ಲೋಪ ಆಗ್ತಿತ್ತು. ಅದಕ್ಕೆ ನಾವು ಲೋಪಸಂಧಿ ಅಂತ ಕರಿತಿದ್ವಿ. ಎ ಇದೆ ಬೇರೆ, ಮತ್ತಿಲ್ಲಿ ಓ ಇದೆ. ಒಬ್ಬ ಓ ಬರುತ್ತಲ್ವ ಇಲ್ಲಿ. ಸೊ ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ. ಓ ಉಳಿತಲ್ವಾ? ಸೊ ಲೋಪ ಆಗಿದ್ಯಾರು? ಪೂರ್ವ ಪದದ ಅಂತ್ಯಾಕ್ಷರ. ಈ ಸ್ವರ ಲೋಪ ಆಯಿತು. ಹಾಗಾಗಿ ಇದಕ್ಕೆ ಲೋಪಸಂಧಿ ಅಂತ ಕರಿತಿದ್ವಿ. ಆಗಮ ಸಂಧಿಯಲ್ಲಿ ಏನಿತ್ತಿತ್ತು? ಎರಡು ಸ್ವರಗಳು ಸೇರಿ ಒಂದು ಹೊಸ ಅಕ್ಷರ ಆಗಮ ಆಗ್ತಿತ್ತು. ವಕಾರಾಗಮ ಇರ್ಬೋದಿತ್ತು, ಇಲ್ಲ ಯಕಾರಾಗಮ. ಹೂವು ಪ್ಲಸ್ ಅನ್ನು ಹೂವನ್ನು. ಯಾರು ಆಗಮ ಆಗಿದ್ದಿಲ್ಲಿ? ವಕಾರ ಆಗಮ ಆಯಿತು. ಕರೆಕ್ಟ್. ನಂತರ ಕೈ ಪ್ಲಸ್ ಅಲ್ಲಿ. ಇಲ್ಲೂ ಸಹ ಸ್ವರದ ಮುಂದೆ ಸ್ವರ ಬರ್ತಾ ಇದೆ, ಸರಿ. ಕೈ ಎಲ್ಲಿ ಯಕಾರಾಗಮ, ಕರೆಕ್ಟಾ? ಸೊ ಹಾಗಾಗಿ ಇವುಗಳನ್ನು ನಾವು ಆಗಮ ಸಂಧಿ ಅಂತ ಕರಿತಾ ಇದ್ವಿ. ನಂತರ ಕೊನೆಯಲ್ಲಿ ಬಂದದ್ದು ಆದೇಶ ಸಂಧಿ. ಆದೇಶ ಸಂಧಿಯಲ್ಲಿ ಏನಾಗ್ತದೆ? ಉತ್ತರ ಪದದ ಕತಪಗಳಿಗೆ ಸಂಧಿ ಕಾರ್ಯದಲ್ಲಿ ಗದಬಗಳಾಗಿ ಬರಬೇಕು. ಹೌದಾ? ಸಿರಿ ಪ್ಲಸ್ ಕನ್ನಡ, ಸಿರಿ ಗನ್ನಡ. ಕರೆಕ್ಟಾ? ಕ ತ ಪಗಳಿಗೆ ಗ ದ ಬಗಳು ಬಂದರೆ ಈ ಥರ ಇದಕ್ಕೇನಂತೇವೆ ನಾವು? ಆದೇಶ ಸಂಧಿ ಅಂತ ಕರಿತೀವಿ. ಆಲೇಶ. ಕರೆಕ್ಟ್. ಸೊ ಮುಂದೆ ಇದೇ ಥರ ಆಶ್ರಯ ಪ್ಲಸ್ ತಾಣ, ಆಶ್ರಯ ದಾಣ. ಹೌದಾ? ಕ ತ ಪಗಳಿಗೆ ಗ ದ ಬಗಳು ಬರ್ತಾ ಇದೆ. ಹೌದಾ? ತಗೇನು ಬರ್ತಾ ಇದೆ? ದ ಬರ್ತಾ ಇದೆ. ಸೊ ಹಾಗಾಗಿ ಇದು ಆದೇಶ ಸಂಧಿ. ಇನ್ನು ಕೊನೆಯ ಒಂದು ಉದಾಹರಣೆ ತಗೊಳ್ಳೋಣ. ಕಣ್ ಪ್ಲಸ್ ಪನಿ, ಕಂಬನಿ. ಕರೆಕ್ಟಾ? ಹಿಂದೆ ಹೇಳಿದಂತೆ ಕ ತ ಪಗಳಿಗೆ ಗ ದ ಬಗಳು ಬಂದ್ವಪ್ಪ ಅಂದರೆ ಏನಂತೀವಿ ನಾವು ಅದನ್ನು? ಇದು ಸಹ ಆದೇಶ ಸಂಧಿ. ನೆನಪಾಯ್ತಾ ಎಲ್ಲರಿಗೂ? ಹಿಂದಿನ ತರಗತಿಯಲ್ಲಿ ನಾವು ಕಲ್ತಿದ್ದ ಮರಿಬಾರ್ದು ಮಕ್ಕಳೇ. ಆದರೆ ಇವತ್ತಿನ ತರಗತಿಯಲ್ಲಿ ಪತ್ರಲೇಖನ ಸಂಬೋಧನೆಗಳನ್ನು ಕಲಿತೀವಿ. ಏನು ಪತ್ರಲೇಖನ ಸಂಬೋಧನೆಗಳಂದರೆ? ಪತ್ರಲೇಖನ ಅಂದ್ರೇನು? ಇವಾಗೆಲ್ಲ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತೀರಿ, ಟಕ್ 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 ಟಕ್. ಆಗೆಲ್ಲ ನಾವು ಪತ್ರದ ಮೂಲಕನೇ ಸಂದೇಶನ ರವಾನಿಸಬೇಕಿತ್ತು. ಟೆಲಿಫೋನ್ಗಿಂತ ಹಿಂದೆಲ್ಲ ಪತ್ರದ ಮೂಲಕನೇ ನಾವು ಸಂದೇಶನ ರವಾನಿಸ್ತಿದ್ವಿ. ಅಷ್ಟೇ ಅಲ್ಲ, ಇವತ್ತಿನ ಕಾಲದಲ್ಲೂ ಸಹ ಪತ್ರಲೇಖನ ಜಾರಿಯಲ್ಲಿದೆ. ಅದಕ್ಕೂ ತನ್ನದೇ ಆದ ಮಹತ್ವ ಇದೆ. ಆಯಿತಾ? ತನ್ನದೇ ಆದ ಉಪಯೋಗಗಳಿದಾವೆ. ಇವತ್ತಿನ ಕಾಲದಲ್ಲೂ ಸಹ ನೀವು ನನಗೆ ಲೆಟರ್ ಬಂದಿದ್ದು ನೋಡಿದ್ದೀರಾ? ನನಗೆ ಲೆಟರ್ ಬಂದಿದ್ದೆಲ್ಲ ಪೋಸ್ಟ್ ಮಾಸ್ಟರ್ ಬಂದು ಕೊಟ್ಟಿರೋದು ನೋಡಿದ್ದೀರಾ? ಮಧುಸರಿಗೆ ಲೆಟರ್ಗಳು ಬಂದಿರೋದು ನೋಡಿದ್ದೀರಾ? ಸೊ ಪತ್ರಗಳ ಬರ್ತಾ ಇದ್ದಾವೆ ತಾನೇ? ನನಗಂತೂ ಬರ್ತಾ ಇದ್ದಾವೆ, ನೋಡಿದ್ದೀರಲ್ವಾ? ರೈಟ್. ಸೊ ಪತ್ರಗಳ ಮೂಲಕ ಕೇವಲ ಮಾಹಿತಿ ಅಷ್ಟಲ್ಲ, ಕೆಲವೊಂದು ಕೋರಿಕೆಗಳನ್ನು ಸಲ್ಲಿಸ್ಬೋದು, ರಿಕ್ವೆಸ್ಟ್ ಮಾಡ್ಬೋದು, ಅಥವಾ ಯಾರಿಗಾದರೂ ಒಂದು ಒಟ್ಟಾರೆ ವಿಷಯದೇ ವರ್ಗಾವಣೆ ಆಗುತ್ತೆ ಪತ್ರಲೇಖನದಲ್ಲಿ. ಅದಂತೂ ಸತ್ಯ. ಕೆಲವೊಂದು ಬ್ಯಾಂಕ್ಗಳಿಂದ ಏನಾದರೂ ಬರೋದಿರ್ತದೆ ವಿಷಯದ ಬಗ್ಗೆ. ನಿಮ್ಮ ಲೋನ್ ಇಷ್ಟಿದೆ ನೋಡಿ ಅಂತ ಹೇಳಿ ಕಳಿಸಿರ್ತಾರೆ. ಹೌದಾ? ಅಥವಾ ಯಾವುದಾದ್ರೂ ಒಂದು ಕಾಲೇಜಿಗೆ ಅಡ್ಮಿಷನಿಗೆ ಹಾಕಿರ್ತೀರಿ, ಅವ್ರು ನಿಮಗೆ ಕಳಿಸ್ಬೇಕು. ಫೋನ್ ಮಾಡ್ತಾರೆ, ಫೋನ್ ತಲುಪಲಿಲ್ಲ, ಅವಾಗೇನು ಮಾಡ್ತಾರೆ ಅವರು? ಪತ್ರ ಒಂದು ಕಳಿಸ್ಬಿಡ್ತಾರೆ. ಕನ್ಫರ್ಮ್ ಆಗ್ಬಿಡುತ್ತಾ? ಪತ್ರ ಅಂತೂ ತಲುಪುತ್ತಾ? ಕರೆಕ್ಟಾ? ಸೊ ಈ ರೀತಿ ಇವತ್ತಿನ ಕಾಲದಲ್ಲೂ ಸಹ ಪತ್ರಲೇಖನ ಬಹಳ ಮುಖ್ಯವಾಗಿದೆ. ನೀವೇನಾದರೂ ನಿಮ್ಮ ತಂದೆಯವರಿಗೆ ಪತ್ರ ಬರಿಬೇಕಂದ್ರೆ ಹೇಗೆ ಬರಿತೀರಿ ಪತ್ರನ? ಹಾಯ್ ಪಾಪ, ಹೇಗಿದೆಯಾ? ನಾನು ಇಲ್ಲಿ ಚೆನ್ನಾಗಿದ್ದೀನಿ, ಈಗ ಬರಿತೀರಾ? ಹಾಂ? ಇಲ್ಲ ನಿಮ್ಮ ತಂದೆಯವರಿಗೆ ಹೆಸರು ಹಿಡಿದು ಕರಿತೀರಾ? ಹಾಂ? ಏನನ್ಬೇಕು ಸರ್? ಆಯಿತು ಪಪ್ಪ, ಆಯಿತು. ಮಮ್ಮಿಗೆ ಬರೀತೀರಂದರೆ? ಅಮ್ಮನಿಗೆ ಬರೀತೀರಂದರೆ? ನಿಮ್ಮ ಗೆಳೆಯರಿಗೆ ಬರೀತೀರಂದರೆ? ಹಾಯ್ ವಿನಯ, ಹೇಗಿದೆಯಪ್ಪ?
ನಾನಿಲ್ಲಿ ಊಟ ಮಾಡಿಕೊಂಡು ಚೆನ್ನಾಗಿರುವೆ, ನೀನಲ್ಲಿ ಹೇಗಿದ್ದೀಯಾ, ನೀನು ಚೆನ್ನಾಗಿ ಊಟ ಮಾಡುತ್ತಿದ್ದೀಯಾ. ಪತ್ರ ಲೇಖನ ಶುರು ಮಾಡಬೇಕಾದ್ರೆ ಕೆಲವು ಚಿಕ್ಕ ಚಿಕ್ಕ ನಿಯಮಗಳಿದ್ದಾವೆ. ರೂಢಿ ಪ್ರಕಾರ ಕೆಲವೊಂದು ಗೌರವ ಸೂಚಿತ ಶಬ್ದಗಳನ್ನು ನಾವು ಬಳಸ್ತೀವಿ. ಅವುಗಳಿಗೆ ಏನಂತ ಕರಿತೀವಿ ನಾವು? ಸಂಬೋಧನೆಗಳು. ಪತ್ರಲೇಖನ ಸಂಬೋಧನೆಗಳು ಅಂತ ಕರಿತೀವಿ. ಆಯ್ತಾ? ಹೇಗೆ ಬೇಕೋ ಹಾಗೆ ಬರಿಬಾರ್ದು ನಾವು. ಒಂದು ರೂಢಿ ಪ್ರಕಾರ ಕೆಲವೊಂದು ಶಬ್ದಗಳನ್ನು ಇದೇ ಥರ ಬಳಸಬೇಕು ಅಂತ ಇದೆ. ತಂದೆಯವರಿಗೆ ಬರೆಯೋದಾದರೆ ತೀರ್ಥರೂಪ ಅಂತ ಸ್ಟಾರ್ಟ್ ಮಾಡಬೇಕು. ಅರ್ಥ ಆಯ್ತಾ? ತಂದೆಯವರಿಗೆ ತೀರ್ಥರೂಪ ಅಂತ ಸ್ಟಾರ್ಟ್ ಮಾಡಬೇಕು. ತಾಯಿಯವರಿಗಾದರೆ ಮಾತೃಶ್ರೀ ಅವರಿಗೆ ನನ್ನ ಪ್ರಣಾಮಗಳು ಅಂತ ಈ ಥರ ಶುರು ಮಾಡ್ತೀರಿ ಪತ್ರ ಬರಿಬೇಕಾದ್ರೆ. ಗುರುಗಳಿಗೆ ಪೂಜ್ಯ. ಗೆಳೆಯ ಮತ್ತು ಗೆಳತಿಯರಾದರೆ ಆತ್ಮೀಯ, ನಲ್ಮೆಯ, ಪ್ರೀತಿಯ ಅಂತ ಬಳಸ್ತೀವಿ ನಾವಲ್ಲೆಲ್ಲ. ಆಯಿತಾ? ಕೊನೆಗೆ ಚಿಕ್ಕಪ್ಪ ದೊಡ್ಡಪ್ಪ ಆದರೆ ತೀರ್ಥರೂಪ ಸಮಾನ. ಚಿಕ್ಕಪ್ಪ ದೊಡ್ಡಪ್ಪರಾದರೆ ತೀರ್ಥರೂಪ ಸಮಾನ. ತೀರ್ಥರೂಪ ತಂದೆ, ಚಿಕ್ಕಪ್ಪ ದೊಡ್ಡಪ್ಪರಿಗೆ ತೀರ್ಥರೂಪ ಸಮ ಆಗ್ತೀರಿ ನೀವು. ಆದರೆ ತೀರ್ಥರೂಪ ಆಗಲ್ಲ, ಯಾಕಂದರೆ ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪಪ್ಪ ಬರುತ್ತಲ್ವ ಅದರಲ್ಲಿ. ಅದಕ್ಕೆ ತೀರ್ಥರೂಪ ಸಮಾನ ಅಂತ ಬಳಸ್ತೀರಿ. ಸರಿನಾ? ಅದಾದಮೇಲೆ ಚಿಕ್ಕಮ್ಮ ದೊಡ್ಡಮ್ಮರಿದ್ದರೆ ಅಮ್ಮರಿಗಾದರೆ ಮಾತೃಶ್ರೀ, ಚಿಕ್ಕಮ್ಮ ದೊಡ್ಡಮ್ಮ ಆದರೆ ಮಾತೃಶ್ರೀ ಸಮಾನ. ಅರ್ಥ ಆಗ್ತಿದೆಯಾ? ಒಂದು ವೇಳೆ ನಿಮಗಿಂತ ಚಿಕ್ಕವರಿದ್ದರೆ ಅವರಿಗೇನಂತ ಕರಿತೀರಿ? ಚಿರಂಜೀವಿ ಅಂತ ಬರಿತೀರಿ ಅವರಿಗೆ. ಪತ್ರಲೇಖನ ಸಂಬೋಧನೆಗಳು ಮಕ್ಕಳಿಗೂ ಗೊತ್ತಾಗ್ತದೆ, ನೆನಪುಳಿತದ? ಮತ್ತು ಪತ್ರಲೇಖನ ಇವತ್ತಿಗೂ ಸಹ ನಾನು ಹೇಳಿದಂತೆ ವೈಯಕ್ತಿಕ ಪತ್ರಗಳಿಗೆ ಬರಿತೀರಿ ನೀವು ರಜೆ ಕೋರಿ ಬರಿಬೇಕು. ಪತ್ರನ ರಜೆ ಕೋರಬೇಕು. ಈಗ ಪ್ರಿನ್ಸಿಪಲಿಗೆ ಲೆಟ್ರ್ ಬರಿಬೇಕಾಗ್ತದೆ, ನಮಗೆ ಇಷ್ಟು ದಿನ ರಜೆ ಬೇಕಾಗ್ತದೆ, ನಮ್ಮ ಆರೋಗ್ಯ ಸರಿಯಿಲ್ಲ ಅಂತ ತಿಳಿಸ್ತೀರಲ್ಲಿ. ಆಡಳಿತ ವಿಷಯಗಳಿಗೆ ಸಂಬಂಧಿಸಿದಂತೆ ಪತ್ರಗಳನ್ನು ಬರೀತಾರೆ. ಜಾಹೀರಾತು ಮತ್ತು ಪ್ರಕಟಣೆ ಪತ್ರಗಳು ನೋಡಿದ್ದೀರ ನೀವು ಆಲ್ರೆಡಿ, ಅಡ್ವರ್ಟೈಸ್ಮೆಂಟ್ ಎಲ್ಲ ಬರ್ತದೆ. ವಿವಿಧ ಸಂಘಟನೆ ಮತ್ತು ಪತ್ರಿಕಾ ವರದಿ ಪತ್ರಗಳು, ಪತ್ರಿಕೆಯರು ಸಹ ಪತ್ರಿಕೆಗಳ ಮೂಲಕ ಬಹಳಷ್ಟು ವ್ಯವಹಾರಗಳನ್ನು ಮಾಡ್ತಾರೆ. ಆಯಿತಾ? ಸೊ ಅರ್ಥ ಆಗಿದೆಯಾ? ಇನ್ನೊಂದು ಸರಿ ನೋಡ್ತೀರಾ ಮಕ್ಕಳೇ? ಇನ್ನೊಂದು ಸರಿ. ತಂದೆ ತಾಯಿಗಾದರೆ ತಂದೆಗೆ ತೀರ್ಥರೂಪ, ತಾಯಿಯವರಿಗೆ ತಂದೆ ಸಮಾನ ತಂದೆ ಅಥವಾ ಚಿಕ್ಕಪ್ಪ ಅಥವಾ ದೊಡ್ಡಪ್ಪರಿಗೆ ಏನಂತೀರಿ? ತೀರ್ಥರೂಪ ಸಮಾನ. ಚಿಕ್ಕಮ್ಮ ದೊಡ್ಡಮ್ಮ ಗೆಳೆಯ ಗೆಳತಿಯರಿಗೆ ಆತ್ಮೀಯ, ನಲ್ಮೆಯ, ಪ್ರೀತಿಯ ಅಂತ ಬಳಸ್ತೀರಿ. ನಿಮಗಿಂತ ಚಿಕ್ಕವರಿದ್ದರೆ ಚಿರಂಜೀವಿ. ಅರ್ಥ ಆಯ್ತಾ? ಸುಲಭ ಆಯ್ತಾ? ಗುರುಗಳಿಗೆ ಓಕೆ. ನೋಡದೆ ಹೇಳ್ತೀರಾ? ಒಂದು ಸರಿ ನೋಡದೆ ಹೇಳ್ತೀರಾ? ತಾಯಿ ಅವರಿಗೆ ಚಿಕ್ಕಮ್ಮ ದೊಡ್ಡಮ್ಮ, ತಂದೆಯವರಿಗೆ ಚಿಕ್ಕಪ್ಪ ದೊಡ್ಡಪ್ಪ ತೀರ್ಥರೂಪ ಸಮಾನ. ಗೆಳೆಯ ಗೆಳತಿಯರಿಗೆ ಆತ್ಮೀಯ, ನಲ್ಮೆಯ, ಪ್ರೀತಿಯ. ಗುರುಗಳಿಗೆ ಪೂಜ್ಯ. ಕಿರಿಯರಿಗೆ ಚಿರಂಜೀವಿ. ಅರ್ಥ ಆಯ್ತಾ? ವೆರಿ ಗುಡ್. ಪರವಾಗಿಲ್ಲ. ಪ್ರಶ್ನೆಗಳಿಗೆ ಹೋಗ್ಬೋದಾ ಮಕ್ಕಳೇ? ನಿಮ್ಮ ಮೊದಲ ಪ್ರಶ್ನೆ ಈ ರೀತಿ ಇದೆ. ಪತ್ರಲೇಖನ ಎಂದರೇನು? ದೂರವಾಣಿಯಲ್ಲಿ ಸಂಭಾಷಣೆ ಮಾಡುವುದು, ಬರವಣಿಗೆಯ ಮೂಲಕ ವಿಚಾರ ವಿನಿಮಯ ಮಾಡುವುದು, ಸಂದೇಶ ಕಳುಹಿಸುವುದು, ಮೌಖಿಕವಾಗಿ ಮಾತನಾಡುವುದು. ಬರವಣಿಗೆ ಮೂಲಕ ನಾವು ವಿಚಾರ ವಿನಿಮಯ ಮಾಡ್ಕೊತೀವಿ. ಗುರುಗಳಿಗೆ ಬರೆಯುವ ಪತ್ರದಲ್ಲಿ ಯಾವ ಸಂಬೋಧನೆ ಬಳಸಬೇಕು? ಪೂಜ್ಯ ಬಳಸ್ತೀರಿ. ಕರೆಕ್ಟ್ ಇದೆ, ಥ್ಯಾಂಕ್ ಯು. ಪತ್ರಗಳ ಒಟ್ಟು ಪ್ರಮುಖ ವಿಧಗಳು ಎಷ್ಟಿದ್ದಾವೆ? ನೀವು ನೋಡಿದಂಥ 5 ಇದ್ವಾ? 5ಕ್ಕೂ ಹೆಚ್ಚಿರ್ಬೋದು, 5ಕ್ಕೂ ಹೆಚ್ಚು ಇರ್ಬೋದು. ಬೇಡ, ಇದು ಬೇಡ, ಪ್ರಶ್ನೆನೇ ಬೇಡ ಇದು. ಆಯಿತಾ? ಇಷ್ಟೇ ವಿಧಗಳಿದೆ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ವಿಧಗಳು ಇರ್ಬೋದು. ತಾಯಿಗೆ ಬರೆಯುವ ಪತ್ರದಲ್ಲಿ ಯಾವ ಸಂಬೋಧನೆ ಸೂಕ್ತ? ಮಾತೃಶ್ರೀ ಅವರದು. ಕರೆಕ್ಟ್ ಇದೆಯಾ? ಗುಡ್, ವೆರಿ ಗುಡ್. ನಿಮ್ಮ ನೆನಪಿನ ಶಕ್ತಿ ಎಷ್ಟಿದೆ ಅಂತ ನಾವು ನೋಡ್ಬೋದು ಅಷ್ಟೇ. ಇಲ್ಲಿ ಗೆಳೆಯನಿಗೆ ಬರೆಯುವ ಪತ್ರದಲ್ಲಿ ಯಾವ ಸಂಬೋಧನೆ ಸರಿಯಾಗಿದೆ? ಇನ್ನೊಂದು ಯಾವ್ದು ಬರಿಬೋದು? ಅಥವಾ ಪ್ರೀತಿ ಅಂತಲೂ ಬಳಸ್ಬೋದು. ಚಿಕ್ಕಪ್ಪನಿಗೆ ಬರೆಯುವ ಪತ್ರದಲ್ಲಿ ಯಾವ ಸಂಬೋಧನೆ ಬಳಸಬೇಕು? ತೀರ್ಥರೂಪ ಸಮಾನ. ಹೌದಾ? ದೊಡ್ಡಪ್ಪರಿಗಾದರೆ ಅದಕ್ಕೂ ಸಹ ತೀರ್ಥರೂಪ ಸಮಾನ. ಕರೆಕ್ಟ್. ಕಿರಿಯರಿಗೆ ಬರೆಯುವ ಪತ್ರದಲ್ಲಿ ಯಾವ ಸಂಬೋಧನೆ ಸೂಕ್ತ? ಚಿರಂಜೀವಿ. ಥ್ಯಾಂಕ್ ಯು. ದೊಡ್ಡಮ್ಮನಿಗೆ ತೀರ್ಥರೂಪ. ದೊಡ್ಡಮ್ಮನಿಗೆ ಬರೆಯುವ ಪತ್ರದಲ್ಲಿ ಯಾವ ಸಂಬೋಧನೆ ಸರಿಯಾದದು? ಮಾತೃಶ್ರೀ ಸಮಾನ. ಥ್ಯಾಂಕ್ ಯು. ಈ ಕೆಳಗಿನವುಗಳಲ್ಲಿ ಯಾವುದು ಪತ್ರದ ಒಂದು ವಿಧ?
ಕಾವ್ಯ ಪತ್ರಗಳು, ವೈಯಕ್ತಿಕ ಪತ್ರಗಳು, ನಾಟಕ ಪತ್ರಗಳು, ಕಥಾಪತ್ರಗಳು ಇಲ್ಲ, ಅದನ್ನು ನಾವು ನೋಡಿದ್ದಿಲ್ಲ. ಥ್ಯಾಂಕ್ ಯು. ಗೆಳತಿಗೆ ಬರೆಯುವ ಪತ್ರದಲ್ಲಿ ಯಾವ ಸಂಬೋಧನೆ ತಪ್ಪಾಗಿದೆ? ಪೂಜ್ಯ ಬರೆಯೋದು ಯಾರಿಗೆ? ನಾವು. ಸೊ ಅದು ಗೆಳೆಯರಿಗೆ ಗೆಳತಿಯರಿಗೆ ಬರೋದಿಲ್ಲ ತಾನೇ, ಅದೇ ತಾನೇ ತಪ್ಪಾಗೋದು ಅದನ್ನು ಬರೆದ್ರೆ. ಥ್ಯಾಂಕ್ ಯು. ಈ ಕೆಳಗಿನವುಗಳಲ್ಲಿ ಎಲ್ಲಪ್ಪ, ಈ ಕೆಳಗಿನವುಗಳಲ್ಲಿ ಯಾವುದು ಪತ್ರದ ಔಪಚಾರಿಕ ವಿಧ? ಕುಟುಂಬ ಪತ್ರಗಳು, ಆಡಳಿತ ವಿಷಯಗಳಿಗೆ ಸಂಬಂಧಿಸಿದ ಪತ್ರಗಳು, ವೈಯಕ್ತಿಕ ಪತ್ರಗಳು, ಗೆಳೆಯರ ಪತ್ರಗಳು. ಸ್ಕಿಪ್ ಇಟ್. 28. ಪತ್ರಿಕಾ ವರದಿ ಪತ್ರಗಳು ಯಾವ ವರ್ಗಕ್ಕೆ ಸೇರುತ್ತವೆ? ಜಾಹೀರಾತು ಪತ್ರಗಳು, ಮನವಿ ಪತ್ರಗಳು, ವೈಯಕ್ತಿಕ ಪತ್ರಗಳು, ವಿವಿಧ ಸಂಘಟನೆ ಪತ್ರಗಳು. ವಿವಿಧ ಸಂಘಟನೆ ಪತ್ರಗಳು. ಥ್ಯಾಂಕ್ ಯು. ಜಾಹೀರಾತು ಪತ್ರಗಳ ಮುಖ್ಯ ಉದ್ದೇಶವೇನು? ಜಾಹೀರಾತು ಪತ್ರದಲ್ಲಿ ಏನು ಮಾಡ್ತಾರೆ? ಜಾಹೀರಾತು ಅಂದರೆ ಏನು? ಅಡ್ವರ್ಟೈಸ್ಮೆಂಟ್. ಅಧಿಕಾರಿಗಳಿಗೆ ಮನವಿ ಮಾಡ್ತಾರೆ, ಅದರಲ್ಲಿ ಕುಟುಂಬದ ಸಮಾಚಾರ ತಿಳಿಸ್ತಾರೆ, ವೈಯಕ್ತಿಕ ವಿಷಯಗಳನ್ನು ಹಂಚಿಕೊಳ್ತಾರೆ, ಮಾಹಿತಿ ಮತ್ತು ಪ್ರಚಾರ ಮಾಡುವುದು. ಯಾವುದು? ಮಾಹಿತಿ ಮತ್ತು ಪ್ರಚಾರ ಮಾಡ್ಬೋದು. ಮನವಿ ಪತ್ರದ ಪ್ರಮುಖ ಉದ್ದೇಶವೇನು? ಸಮಾಚಾರ ತಿಳಿಸುವುದು. ಮನವಿ ಅಂದ್ರೇನು? ಕೋರಿಕೆ, ರಿಕ್ವೆಸ್ಟ್. ಅದರಲ್ಲಿ ಸಮಾಚಾರ ತಿಳಿಸ್ತೀರಾ ಅಥವಾ ಕೋರಿಕೆ ಸಲ್ಲಿಸುವುದಾ? ಮಾಹಿತಿ ನೀಡುವುದು, ವಿಷಯ ವಿವರಣೆ. ಕೋರಿಕೆ ನೀಡುವುದು ಅದೇ ತಾನೇ ಮನವಿ ನೀಡುವ ಪತ್ರ, ರೈಟ್? ದೊಡ್ಡಪ್ಪನಿಗೆ ಬರೆಯುವ ಪತ್ರದಲ್ಲಿ ಯಾವ ಸಂಬೋಧನೆ ಸರಿಯಾದುದು? ಚಿಕ್ಕಪ್ಪ ದೊಡ್ಡಪ್ಪನಿಗೆ ತೀರ್ಥರೂಪ ಸಮಾನವೇ ಇರ್ತದೆ. ಕರೆಕ್ಟ್. ಪತ್ರ ಲೇಖನದಲ್ಲಿ ಯಾವ ಅಂಶ ಕಡ್ಡಾಯವಾಗಿರಬೇಕು? ಅಲಂಕಾರಿಕ ಅಕ್ಷರಗಳು, ವಿಳಾಸ, ಚಿತ್ರಗಳು ಮತ್ತು ಬಣ್ಣದ ಶಾಹಿ. ನೀವು ವಿಳಾಸ ಬರೆಯದೆ ಪತ್ರ ಬರೀಲಿಕ್ಕೆ ಸಾಧ್ಯವೇ ಮಕ್ಕಳೇ? ಅದಂತೂ ಇರಲೇಬೇಕಾ? ಪತ್ರದ ಒಳಗಡೆ ಏನು ಮಾಹಿತಿ ಇಲ್ಲ ಅಂದರೂ ವಿಳಾಸನಾದರೂ ಇರಬೇಕಲ್ಲಿ. ಆಡಳಿತ ಪತ್ರದಲ್ಲಿ ಯಾವ ಶೈಲಿ ಇರಬೇಕು? ಭಾವನಾತ್ಮಕ, ಔಪಚಾರಿಕ, ಅನೌಪಚಾರಿಕ, ಕಾವ್ಯಾತ್ಮಕ? ಔಪಚಾರಿಕ. ಆಯಿತಾ? ಔಪಚಾರಿಕ ಅಂದರೆ ಫಾರ್ಮಲ್ ಲೆಟರ್ಸ್ ಅಂತೀವಿ ಅದಕ್ಕೆ ನಾವು. ಸಂಘಟನೆಗಳಿಗೆ ಬರೆಯುವ ಪತ್ರಗಳು ಯಾವ ವಿಧಕ್ಕೆ ಸೇರುತ್ತವೆ? ವಿವಿಧ ಸಂಘಟನೆಯ ಪತ್ರಗಳು. ತೊಂದರೆ ಇಲ್ಲ, ಇದನ್ನು ನೀವು ಇದ್ರ ಬಗ್ಗೆ ಎಷ್ಟು ಚಿಂತೆ ಮಾಡಬೇಡಿ, ಭಾಳ ಸುಲಭ ಇತ್ತದು. ಪತ್ರದ ಕೊನೆಯಲ್ಲಿ ಏನು ಬರಿಬೇಕು? ವಿಷಯ ಬರಿಬೇಕಾ, ದಿನಾಂಕ ಬರಿಬೇಕಾ, ವಿಳಾಸ ಬರಿಬೇಕಾ, ಸಹಿ ಬರಿಬೇಕಾ? ನಿಮ್ಮ ಸಹಿ ಇರುತ್ತೆ, ಇಂತಿ ನಿಮ್ಮ ಅಂತ, ರೈಟ್? ಚಿಕ್ಕಮ್ಮನಿಗೆ ಬರೆಯುವ ಪತ್ರದಲ್ಲಿ ಯಾವ ಸಂಬೋಧನೆ ಸರಿಯಾದದ್ದು? ಮಾತೃಶ್ರೀ ಸಮಾನ. ಥ್ಯಾಂಕ್ ಯು. ಪತ್ರದ ಆರಂಭದಲ್ಲಿ ಏನು ಬರಿಬೇಕು? ಅಭಿವಾದನೆ, ವಿಷಯ, ಸಹಿ, ಸ್ಥಳ ಮತ್ತು ದಿನಾಂಕ. ಶುರುದಲ್ಲಿ ಅದನ್ನು ಬರಿತೀರಲ್ವಾ? ಥ್ಯಾಂಕ್ ಯು. ಪತ್ರ ಲೇಖನದ ಪ್ರಮುಖ ಉದ್ದೇಶವೇನು? ಚಿತ್ರ ಬರೆಯುವುದು, ಸಂವಹನ ನಡೆಸುವುದು, ಕತೆ ಹೇಳುವುದು, ಸಂಗೀತ ರಚಿಸುವುದು. ಸಂವಹನ ನಡೆಸುವುದು, ಹೌದಾ? ಕಮ್ಯುನಿಕೇಷನ್ ಮಾಡೋದಕ್ಕೆ ನಮಗೆ ಪತ್ರಲೇಖನ ಬೇಕಾಗ್ತದೆ. ವೈಯಕ್ತಿಕ ಪತ್ರಗಳಲ್ಲಿ ಯಾವ ಶೈಲಿ ಇರುತ್ತದೆ? ವ್ಯಾವಹಾರಿಕ, ಅನೌಪಚಾರಿಕ, ಆಡಳಿತಾತ್ಮಕ, ಔಪಚಾರಿಕ. ವೈಯಕ್ತಿಕ ಪತ್ರಗಳಲ್ಲಿ ಯಾವುದಿರುತ್ತೆ? ಸ್ಕಿಪ್ ಇಟ್. ಪ್ರಕಟಣೆ ಪತ್ರಗಳು ಯಾವ ವರ್ಗಕ್ಕೆ ಸೇರುತ್ತವೆ? ಆಡಳಿತ ಪತ್ರಗಳು, ಮನವಿ ಪತ್ರಗಳು, ವೈಯಕ್ತಿಕ ಪತ್ರಗಳು, ಜಾಹೀರಾತು ಮತ್ತು ಪ್ರಕಟಣೆ ಪತ್ರಗಳು. ಸ್ಕಿಪ್ ಇಟ್. 41 ಸ್ಕಿಪ್ ಇಟ್. ಪತ್ರದ ಮುಖ್ಯ ಭಾಗದಲ್ಲಿ ಏನಿರಬೇಕು? ದಿನಾಂಕ ಮಾತ್ರ, ವಿಷಯ ವಿವರಣೆ, ವಿಳಾಸ ಮಾತ್ರ, ಸಹಿ ಮಾತ್ರ? ಮುಖ್ಯ ಭಾಗದಲ್ಲಿ ವಿಷಯ ಬರೆದಿರ್ತಿರಲ್ಲ ಒಳಗಡೆ, ಮುಖ್ಯ ಭಾಗದಲ್ಲಿ ವಿಷಯ ವಿವರಣೆ ಇರಬೇಕಾಗ್ತದೆ. ಥ್ಯಾಂಕ್ ಯು. ಅಧಿಕಾರಿಗಳಿಗೆ ಬರೆಯುವ ಪತ್ರದಲ್ಲಿ ಯಾವ ಭಾಷೆ ಬಳಸಬೇಕು? ಜಾನಪದ ಭಾಷೆ, ಸರಳ ಗೌರವಯುತ ಭಾಷೆ, ಗ್ರಾಮ್ಯ ಭಾಷೆ, ಕಾವ್ಯ ಭಾಷೆ? ಸರಳ ಗೌರವಯುತ ಭಾಷೆ ಬಳಸಬೇಕು. ಅಧಿಕಾರಿಗಳಿಗೆ ಬರೆಯುವ ಪತ್ರದಲ್ಲಿ ಸರಳ ಗೌರವಯುತ ಭಾಷೆಯನ್ನು ಬಳಸುವುದು ಉತ್ತಮ. ಪತ್ರ ಲೇಖನದ ಭಾಷೆ ಹೇಗಿರಬೇಕು ಮಕ್ಕಳೇ? ಗೊಂದಲಮಯವಾಗಿರಬೇಕಾ, ಸರಳ ಮತ್ತು ಸ್ಪಷ್ಟವಾಗಿರಬೇಕಾ, ಅಥವಾ ಅಸ್ಪಷ್ಟವಾಗಿರಬೇಕಾ, ಇಲ್ಲ ಸಂಕೀರ್ಣವಾಗಿರಬೇಕಾ?
ಸರಳವಾಗಿರಬೇಕು ಮತ್ತು ಸ್ಪಷ್ಟವಾಗಿರಬೇಕು. ನೀವು ಬರೆಯೋ ಪತ್ರ ಓದಿದವರಿಗೆ ಅರ್ಥವಾಗುವ ಹಾಗಿರಬೇಕು. ರೈಟ್. ಪತ್ರದ ವಿಷಯ ವಿವರಣೆ ಹೇಗಿರಬೇಕು? ಅಸಂಬದ್ಧವಾಗಿ, ಕ್ರಮಬದ್ಧವಾಗಿ, ಪುನರಾವರ್ತನೆಯಾಗಿ, ಅವ್ಯವಸ್ಥಿತವಾಗಿ. ಕ್ರಮಬದ್ಧವಾಗಿರಬೇಕು. ಹೌದಾ? ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳಬಾರ್ದು, ಸುಮ್ಮನೆ ಸಮಯ ವ್ಯರ್ಥ ಆಗ್ತದೆ. ಪತ್ರದ ಕೊನೆಯಲ್ಲಿ ಬರೆಯುವ ವಿಳಾಸದಲ್ಲಿ ಏನಿರಬೇಕು? ಪಿನ್ ಕೋಡ್ ಮಾತ್ರ ಇರಬೇಕಾ? ಹೆಸರು ಮಾತ್ರ ಇರಬೇಕಾ? ಇಲ್ಲ ಊರಿನ ಹೆಸರು ಮಾತ್ರ ಇರಬೇಕಾ? ಅಥವಾ ಪೂರ್ಣ ವಿಳಾಸ ಮತ್ತು ಪಿನ್ ಕೋಡ್ ಇರಬೇಕಾ? ಎಲ್ಲ ಇರಬೇಕು. ಕರೆಕ್ಟ್. ಪೋಸ್ಟ್ ಮ್ಯಾನಿಗೆ ಮತ್ತೆ ಹುಡುಕ್ಲಿಕ್ಕೆ ಭಾಳ ಸುಲಭ ಆಗ್ತದೆ ಅವಾಗ. ಪತ್ರ ಲೇಖನದಲ್ಲಿ ಬಳಸುವ ಕಾಗದ ಹೇಗಿರಬೇಕು? ಗರಗರಿತ ಕಾಗದ, ಚಿತ್ರಿತ ಕಾಗದ, ಬಣ್ಣದ ಕಾಗದ, ಸ್ವಚ್ಛ ಬಿಳಿ ಕಾಗದ. ಸಹಜವಾಗಿ ಸ್ವಚ್ಛ ಬಿಳಿ ಕಾಗದಲ್ಲೇ ಮಾಡ್ತೀವಿ ನಾವು. ಆದರೆ ಗ್ರೀಟಿಂಗ್ಸ್ ಎಲ್ಲ ಕಳಿಸ್ಬೋದು. ನೀವು ಗ್ರೀಟಿಂಗ್ಸ್ ಎಲ್ಲ ಕಳಿಸ್ತಿರಲ್ಲ, ವೈಯಕ್ತಿಕ ಪತ್ರಗಳು ಗ್ರೀಟಿಂಗ್ಸಿಗೆಲ್ಲ ಗರಗರಿತ ಕಾಗದ, ಚಿತ್ರಿತ ಕಾಗದ ಎಲ್ಲ ಕಳಿಸ್ತೀರಿ. ಬಟ್ ಆಡಳಿತಾತ್ಮಕ ಒಂದು ವಿಷಯಗಳಲ್ಲಿ, ವ್ಯಾವಹಾರಿಕ ಪತ್ರಗಳಲ್ಲಿ ನೀವು ಸ್ವಚ್ಛ ಬಿಳಿ ಕಾಗದ ಮಾತ್ರ ಬಳಸ್ತೀರಿ. ಆಯಿತಾ? ಇಷ್ಟು ಪ್ರಶ್ನೆಗಳ ಚರ್ಚೆಯೊಂದಿಗೆ ಪತ್ರ ಲೇಖನದ ಸಂಬೋಧನೆಗಳ ಒಂದು ಚರ್ಚೆಯಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಲೇಖನ ಚಿಹ್ನೆಗಳ ಬಗ್ಗೆ ನಾವು ನೀವೆಲ್ಲರೂ ಚರ್ಚೆ ಮಾಡಲಿದ್ದೀವಿ ಮಕ್ಕಳೇ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಡಿ, ಇದು ಈಸಿ ಪೀಸಿ ಕ್ಲಾಸಸ್.